ದುಡ್ಡಿನಿಂದಾಗಿ ಅಂದಾಗ ಅವ್ರ ವಿರೋಧವಾಗಿ ಕಾನೂನುಗಳನ್ನ ಯಾಕೆ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗುವಂಥ ಕಾನೂನುಗಳೇ ಇವತ್ತು ಬರುವು. ಹೀಗಾಗಿ ಈ ಸ್ಟ್ರೈಕ್ ಮಾಡುವಂಥ ಅನಿವಾರ್ಯತೆ ನಮ್ಮ ಕಾರ್ಮಿಕರಿಗೆ ಬರೋದರಿಂದಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ತೀವ್ರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಸಮಸ್ಯೆ ಪರಿಹಾರ ಆಗದ, ಹೊಟ್ಟೆಗೆ ಹಿಟ್ಟು ಸಿಗಲಾರದ ಈ ಸಮಸ್ಯೆ ಪರಿಹಾರ ಆಗಲಾರದು ಅನ್ನೋದನ್ನು ನಾವೆಲ್ಲ ಗಮನಿಸಿ ಮತದಾರರು ವಿಚಾರ ಮಾಡುವಂಥದ್ದು. ಸ್ಟ್ರೈಕ್ ಮಾಡಿದ್ರೆ ಆಗುವುದಿಲ್ಲ. 1 ವರ್ಷ ರೈತರು ಕೂತಿದ್ದಾರೆ ದೆಹಲಿ ಬಾರ್ಡರ್ ಮೇಲೆ, ಇದು ನೆನಪಿಲ್ಲ ನಮಗೆಲ್ಲ. ಏನೂ ಯಶಸ್ವಿ ಆಗಲಿಲ್ಲ, ಯಾವುದೂ ಸಿಗಲಿಲ್ಲ. 3 ಕಾಲೇ ಕಾನೂನು ಹಿಂದೆ ತೊಗೊಂಡಿವತ್ತು ಏನೋ ಅಂದ್ರಷ್ಟೇ. ಅವು ಇನ್ನೂ ಜಾಗೃತ ಯಾವಾಗ ಬರ್ತಾವೆ ಗೊತ್ತಿಲ್ಲ. ನಮ್ಮ ಮನೆಯ ಬಾಗಿಲು ಬಂದಿದ್ದಾವೆ, ಕೃಷಿಕರ ಬಾಗಿಲು ಬಂದಿದ್ದಾವೆ. ಅದೇ ರೀತಿ ನಮ್ಮ ಈ ಒಂದು ಫ್ಯಾಕ್ಟ್ರಿಯಲ್ಲಿ ದುಡಿಯುವಂಥ ಕಾರ್ಮಿಕ ಪರಿಸ್ಥಿತಿನೂ ಅಷ್ಟಾಗ್ಯದ. ಯಾಕಂದ್ರೆ ನಮ್ಮಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲನೂ ದಿವಾಳಿ ಹಂಚಿಗೆ ಬಂದವ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದರೆ ತಯಾರಿಕಾ ರಂಗ ಇವತ್ತು ಎಕ್ಕೆದ್ದು ಹೋಗ್ಯದ. ಅದೆಲ್ಲ ಈಗ ಚೈನಾದಲ್ಲಿರೋದ್ರಿಂದಾಗಿ ಚೈನಾ ಪ್ರತಿ ವರ್ಷವೂ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಾ ಇದೆ. ಕಾರಣ ಅಂದ್ರೆ ಅಲ್ಲಿ ಇಂಡಸ್ಟ್ರಿಗಳು ಜೀವಂತದವು, ಬೆಳೆದವು. ಅಮೇರಿಕೆಯಿಂದ ಮುಂದೆ ಹೋಗಿದೆ ಆ ವಿಷಯದಲ್ಲಿ. ನಾವು ಇದನ್ನು ಗಮನ ಇಟ್ಕೊಂಡು ಹೊಸ ಅರ್ಥನೀತಿಯನ್ನು, ಹೊಸ ವ್ಯವಸ್ಥೆಯನ್ನು ಮಾಡಿದರೆ ಯೋಗ್ಯ. ಅದು ಮಾಡೋರು ಯಾರು? ಬೆಕ್ಕಿನ ಕೋರಡೆಗೆ ಗಂಟೆ ಕಟ್ಟುವವರು ಯಾರು? ಕಾರ್ಮಿಕರಿಗೆ ಶಾಶ್ವತ ಉದ್ಯೋಗ ಕೊಡುವವರು ಯಾರು? ಕಾರ್ಮಿಕರಾದರೂ ಸಹ ತಮ್ಮ ಕೆಲಸವನ್ನು ಮನಪೂರ್ವಕವಾಗಿ ಮಾಡುವುದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ ಅಂತ ಹೇಳ್ತಾ ಮತದಾರರಿದ್ದೆಲ್ಲ ವಿಚಾರ ಮಾಡಲಿ ಅಂತ ಮತ್ತು ಹೇಳ್ತಾ ನನಗನ್ಸಿದ್ದು ಕೆಲವು ಮಾತಾಡಿದ್ದೀನಿ. ಮತದಾರರ ಪ್ರೀತಿಯಿಂದ, ವಿಶ್ವಾಸದಿಂದ ಚರ್ಚೆ ಮಾಡಿರಿ, ನಿಮ್ಮ ಬದುಕಿಗೆ ಏನು ನೆನಪಿಸ್ಕೊಳ್ರಿ ಅಂತ ಹೇಳ್ತಾ ಯಾಕೆ ಸೃಷ್ಟಿ ನೀವು ನನ್ನ ದೇಶ ತರಾಮಿ ಸತ್ಯಕ್ಕೆ ವಂದನೆಗಳು.